ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ರವಿಕುಮಾರ್. ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ಟೆಕ್ ವರ್ಲ್ಡ್ ವಿತ್ ರವಿಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ವೆರಿ ಇಂಟ್ರೆಸ್ಟಿಂಗ್ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ, ಕರ್ನಾಟಕ ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಮಹಿಳಾ ಫಲಾನುಭವಿಯ ಹೆರಿಗೆ ಸಹಾಯಧನ ಮೊದಲ 2 ಮಕ್ಕಳಿಗೆ ತಲಾ ಹೆಣ್ಣು ಮಗುವಿಗೆ 30,000 ರೂಪಾಯಿ ಹಾಗೂ ಗಂಡು ಮಗುವಿಗೆ 20,000 ರೂಪಾಯಿಗಳಿಗೆ ಅರ್ಜಿನ ಯಾವ ಥರ ಸಲ್ಲಿಸೋದು ಅಂತ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರು ಕಟ್ಟಡ ಹಾಗೂ ನಿರ್ಮಾಣ ಕಾರ್ಮಿಕದಲ್ಲಿ ಮಹಿಳಾ ಫಲಾನುಭವಿಗಳು ಇದ್ದೀರಾ, ಅವರಿಗೆ ಇದಕ್ಕೆ ಅರ್ಜಿ ಸಲ್ಲಿಸಿ ತಮ್ಮ 2 ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರ ಹಾಗೆ ಸರ್ಕಾರ ನೀಡುತ್ತಾ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿ ಸಹಾಯಧನ ಪಡ್ಕೋಬೋದು ಅಂತ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾವ ಥರ ಅರ್ಜಿ ಸಲ್ಲಿಸಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪದೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆಯವರು ಕೂಡ ಈ ಮಾಹಿತಿನ ಶೇರ್ ಮಾಡಿ, ಯಾಕಂದರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಫಸ್ಟ್ ನನ್ನ ಚಾನಲ್ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಂಗೆ ಏನಪ್ಪ ಅಂದರೆ, ಕರ್ನಾಟಕ ಸರ್ಕಾರದಿಂದ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಹೊಂದಿದ ನೋಂದಾಯಿತ ಕಟ್ಟಡ ಕಾರ್ಮಿಕರಿದ್ದರಿಂದ ಅವರಿಗೆ ತುಂಬ ಸೌಲಭ್ಯಗಳನ್ನು ನಮ್ಮ ಘನ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ವತಿಯಿಂದ ನೀಡ್ತಾ ಇದೆ. ಅದರಲ್ಲಿ ಇದು ಒಂದು ಕೂಡ ಏನಪ್ಪ ಅಂದರೆ, ಹೆರಿಗೆ ಸಹಾಯಧನ ಅಂತ ಕರಿತೀವಿ ನಾವು. ಹೆರಿಗೆ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ? ಮೊದಲ 2 ಮಕ್ಕಳಿಗೆ ಗಂಡು ಮಗು ಇತ್ತಪ್ಪ ಅಂದರೆ 20,000, ಹೆಣ್ಣು ಮಗು ಇತ್ತಂದರೆ 30,000 ರೂಪಾಯಿವರೆಗೂ ಕೂಡ ಅವರಿಗೆ ಹೆರಿಗೆ ಭತ್ಯೆಯನ್ನು ಕೊಡ್ತಾರೆ. ಸೊ ಇದನ್ನು ಹೆರಿಗೆ ಭತ್ಯೆನ ಅವರು ತಮ್ಮ ಮಕ್ಕಳ ಆರೈಕೆ ಮಾಡೋದಕ್ಕೋಸ್ಕರ, ಆಮೇಲೆ ತಮ್ಮ ಜೀವನ ರೂಪಿಸೋಕ್ಕೋಸ್ಕರ ಕೂಡ ಯೂಸ್ ಮಾಡ್ಕೋಬೋದು. ಬನ್ನಿ, ಹಾಗಾದರೆ ವಿಡಿಯೋದಲ್ಲಿ ಯಾವ ಥರ ಅಪ್ಲಿಕೇಶನ್ ಸಲ್ಲಿಸೋದು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಏನಪ್ಪ ಅಂದರೆ, ಕರ್ನಾಟಕ ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯ ಸಿಗ್ತಕ್ಕಂಥ ಸೌಲಭ್ಯಗಳು ಅಪಾರವಾದಂಥ ಸೌಲಭ್ಯಗಳು. ನೋಂದಾಯಿತ ಕಟ್ಟಡ ಕಾರ್ಮಿಕ ಇದರಿಂದ ಅವರಿಗೆ ತುಂಬಾ ಸೌಲಭ್ಯಗಳನ್ನ ಕರ್ನಾಟಕ ಸರ್ಕಾರ ನೀಡ್ತಾ ಇದೆ. ಅದರಲ್ಲಿ ಕೂಡ ಇದು ಒಂದು. ಸೊ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಅಫಿಷಿಯಲಿ ವೆಬ್ಸೈಟ್ನಲ್ಲೇ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಸೊ ಹೆರಿಗೆ ಸೌಲಭ್ಯ, ಫಲಾನುಭವಿಗಳು ಸಿಗುವಂಥ ಹೆರಿಗೆ ಸೌಲಭ್ಯ ಮಹಿಳಾ ಫಲಾನುಭವಿ ಮೊದಲ 2 ಮಕ್ಕಳಿಗೆ, ಹೆಣ್ಣು ಮಗುವಿಗೆ ಜನನಕ್ಕೆ 30,000 ರೂಪಾಯಿ, ಗಂಡು ಮಗುವಿನ ಜನನಕ್ಕೆ 20,000 ರೂಪಾಯಿವರೆಗೂ ಕೂಡ ಸಹಾಯಧನವನ್ನು ಸಿಗುತ್ತದೆ. ಇದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಹಾಗೆ ಅರ್ಜಿ ಸಲ್ಲಿಸಬೇಕಿತ್ತಪ್ಪ ಅಂದರೆ, ಮೊದಲನೇದಾಗಿ ನೀವು ಸೇವಾ ಸಿಂಧು ವೆಬ್ ಪೋರ್ಟಲ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸ್ಬೋದು. ಈ ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತು ಪ್ರೊಸೀಜರ್ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಸೇವಾ ಸಿಂಧು ವೆಬ್ ಪೋರ್ಟಲ್ನ ಓಪನ್ ಮಾಡ್ಕೊಂಡ್ಮೇಲೆ ನೀವೇನಾದರೂ ರಿಜಿಸ್ಟರ್ ಆಗಿದ್ರೆ ಆಲ್ರೆಡಿ ಇಲ್ಲಿ ರಿಜಿಸ್ಟರ್ ಆಗಿ ನೀವು ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಇದೆ ನೋಡಿ. ಆಮೇಲೆ ರಿಜಿಸ್ಟರ್ಡ್ ಯೂಸರ್ ಇದ್ರಪ್ಪ ಅಂದರೆ ಅವರಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಡಬಲ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅದು serviceonline.government.in ಅಂತ ಬರುತ್ತೆ. ಅಲ್ಲಿ ಓಪನ್ ಆದಮೇಲೆ ನಿಮ್ಮದು ಯೂಸರ್ ಐ ಡಿ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಯೂಸರ್ ಐ ಡಿ ನಿಮ್ಮ ಮೊಬೈಲ್ ನಂಬರು ಪಾಸ್ವರ್ಡ್ನ ಏನು ಕ್ರಿಯೇಟ್ ಮಾಡ್ಕೊಂಡಿರೋದು ಮತ್ತು ಕಾಂತಾರ ಕ್ಯಾಪ್ಚರ್ ಕೋಡ್ನ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ನೀವು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ, ಒಂದು ಸರ್ವಿಸ್ ಪ್ಲಸ್ ಅನ್ನೋ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಯಾವ ಸರ್ವಿಸ್ಗಳು ಅವೈಲೇಬಲ್ ಇದ್ದಾವೆ ಅನ್ನೋದನ್ನು ನೀವು ನೋಡ್ತಾ ಹೋಗ್ಬೋದು. ಯಾಕಂದರೆ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಬಂದಮೇಲೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನು ಬರ್ತಂದರೆ, ಯಾವ್ಯಾವ ಸರ್ವಿಸಸ್ಗಳು ಅವೈಲೇಬಲ್ ಇದ್ದಾವೆ ಸೇವಾ ಸಿಂಧು ವೆಬ್ ಪೋರ್ಟಲ್ನಲ್ಲಿ ಅಂತ ತೋರಿಸುತ್ತೆ. ಸೊ ಇಲ್ಲಿ ಭಾಳಷ್ಟು ಅಪ್ಲಿಕೇಶನ್ಸ್ಗಳು ಇದ್ದಾವೆ, 100 ಅಪ್ಲಿಕೇಶನ್ಸ್ಗಳು ಇರ್ತವೆ. ಹಾಗಾಗಿ ಏನಪ್ಪ ಅಂದರೆ, ಸೊ ನೀವು ಸರ್ಚ್ ಮಾಡೋದು ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದೆ ನೋಡಿ. ಲೇಬರ್ ಅಂತ ಟೈಪ್ ಮಾಡಿ. ಲೇಬರ್ ಅಂತ ಟೈಪ್ ಮಾಡಿಬಿಟ್ಟು ಎಂಟ್ರಿ ಅಂತ ಕೊಡಿ. ಲೇಬರ್ ಅಂತ ಟೈಪ್ ಮಾಡಿ ಎಂಟರ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡಿ ಶೋ ಎಂಟ್ರೀಸ್ ಅಂತ ಇದೆಯಲ್ಲ, ಇಲ್ಲಿ ಏನು ಮಾಡಿ, ಇದನ್ನು 10 ಇದೆಯಲ್ಲ, ಇದನ್ನೇನು ಮಾಡಿ 50 ಮಾಡ್ಕೊಳ್ಳಿ. ಶೋ ಎಂಟ್ರೀಸ್ 10 ಇರುತ್ತೆ. ಇಲ್ಲಿ ಎಂಟ್ರಿ ಮಾಡಿದರೆ 50 ಎಂಟ್ರೀಸ್ ಅಂತ ಕೊಡಿ. ಕೊಟ್ಟ ತಕ್ಷಣ ನಿಮಗೆ 50 ಎಂಟ್ರಿನಲ್ಲಿ ಬರುತ್ತೆ ನೋಡಿ. ಇಲ್ಲಿ ಸರ್ಚ್ ಮಾಡ್ತಾ ಹೋದಂಗೆ ಅಪ್ಲಿಕೇಶನ್ ಫಾರ್ ಲೇಬರ್ ಡೆಲಿವರಿ ಅಂತ ಇರುತ್ತೆ ನೋಡಿ. ಲೇಬರ್ ಡೆಲಿವರಿ ಅಸಿಸ್ಟೆಂಟ್ಸ್ ಅಂತ ಇರುತ್ತೆ ನೋಡಿ. ಇಲ್ಲಿ ನೋಡಿ, ಅಸಿಸ್ಟೆಂಟ್ಸ್ ಫಾರ್ ಡೆಲಿವರಿ ಸೀರಿಯಲ್ ನಂಬರ್ 23ರಲ್ಲಿ ಅಸಿಸ್ಟೆಂಟ್ಸ್ ಫಾರ್ ಡೆಲಿವರಿ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಅಂತ ಕಾಣ್ತಾ ಇದೆ ನೋಡಿ. ಅಂದರೆ ಡೆಲಿವರಿ ಹೆರಿಗೆ ಭತ್ಯೆ ಅಥವಾ ಹೆರಿಗೆ ಸಹಾಯಧನಕ್ಕಾಗಿ ಲೇಬರ್ ಡಿಪಾರ್ಟ್ಮೆಂಟ್, ಕಾರ್ಮಿಕ ಇಲಾಖೆಯಿಂದ ನೀಡತಕ್ಕಂಥ ಸಹಾಯಧನಕ್ಕೆ ಅಂತ ಕಾಣುತ್ತೆ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಡಬಲ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಓಪನ್ ಆಗುತ್ತೆ. ಕರ್ನಾಟಕ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಹೆರಿಗೆ ಸಹಾಯಧನ ಅಥವಾ ಹೆರಿಗೆ ಸೌಲಭ್ಯಕ್ಕೆ ಅರ್ಜಿ ಅಂತ ಬರುತ್ತೆ. ತೋರಿಸ್ತೀನಿ ನೋಡಿ. ಈಗ ಬರ್ತದೆ ಹೆರಿಗೆ ಸಹಾಯಧನಕ್ಕಾಗಿ ಅರ್ಜಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಅಂತೇಳಿ. ಸೊ ಇಲ್ಲಿ ಅಪ್ಲಿಕೇಶನ್ ನೀವು ಫಿಲಪ್ ಮಾಡ್ಕೋಬೇಕು. ಅಪ್ಲಿಕೇಶನ್ ಫಿಲಪ್ ಮಾಡೋಕ್ಕಿಂತ ಮುಂಚೆ ಏನಂದರೆ, ನಿಮ್ಮದು ಮೆಡಿಕಲ್ ಬಿಲ್ಗಳನ್ನ ರೆಡಿಯಾಗಿ ಇಟ್ಕೊಳ್ಳಿ. ಮೆಡಿಕಲ್ ಬಿಲ್ಲು ಯಾವ ಹಾಸ್ಪಿಟ್ಲಲ್ಲಿ ನೀವು ಡೆಲಿವರಿ ಮಾಡ್ಕೊಂಡಿದ್ರೆ ಅವ್ರ ಮೆಡಿಕಲ್ ಬಿಲ್ ಎಷ್ಟು ಖರ್ಚಾಗಿದೆ ಅದನ್ನು, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ, ನಿಮ್ಮ ಯಾರು ಫಲಾನುಭವಿ ಅವರ ಆಧಾರ್ ಕಾರ್ಡು ಹಾಗೆ ನೋಂದಾಯಿತ ಲೇಬರ್ ಕಾರ್ಡ್ ಹೊಂದಿದಾರಲ್ಲ ಅವ್ರದ್ದು ಲೇಬರ್ ಕಾರ್ಡ್ ಡೀಟೇಲ್ಸ್ಗಳು ಬೇಕಾಗುತ್ತೆ.
ಹಾಗೆ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಇವನ್ನೆಲ್ಲ ಸ್ಕ್ಯಾನ್ ಮಾಡಿ ಕೂಡ ಇಟ್ಕೋಬೇಕಾಗುತ್ತೆ ಇನ್ನೊಂದು ಸಾಫ್ಟ್ ಕಾಪಿ, ಯಾಕಂದರೆ ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ. ಸೊ ಈ ಥರ ಬಂದಮೇಲೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ವುಮನ್ ಆಫ್ ಬೆನಿಫಿಷರಿ ಶಾಲ್ ನಾಟ್ ಬಿ ಗಿವನ್ ದ ಅಸಿಸ್ಟೆನ್ಸ್ ಇಫ್ ಶಿ ಹ್ಯಾಸ್ ಆಲ್ರೆಡಿ ಹ್ಯಾಸ್ 2 ಲಿವಿಂಗ್. ಅಂದರೆ ಮಹಿಳಾ ಫಲಾನುಭವಿ ಆಲ್ರೆಡಿ ಈಗ ತನ್ನ 2 ಮಕ್ಕಳಿಗೆ ಏನಾದರೂ ಇದನ್ನು ಪಡ್ಕೊಂಡಿದ್ರೆ, ಒಂದು ವೇಳೆ ಫಲಾನುಭವಿ ಈಗ ಜೀವಂತ ಮಕ್ಕಳನ್ನು ಹೊಂದಿದ್ದು ಸಹಾಯಧನ ಪಡೆಯಲು ಅರ್ಹರಿರೋದಿಲ್ಲ. ಆಲ್ರೆಡಿ ಈಗ ಫಲಾನುಭವಿ ಜೀವಂತ ಮಕ್ಕಳನ್ನು ಹೊಂದಿದ್ರಪ್ಪ ಅಂದರೆ ಈ ಸಹಾಯಧನ ಪಡಲಿಕ್ಕೆ ಅರ್ಹರಿರೋದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಆಲ್ರೆಡಿ 2 ಮಕ್ಕಳಿಗೆ ಅವ್ರು ಪಡ್ಕೊಂಡಿದ್ರು ಅಂದರೆ, ಜೀವಂತ ಮಕ್ಕಳನ್ನ ಹೊಂದಿದ್ದು ಮತ್ತು ಪಡ್ಕೊಂಡಿದ್ರಪ್ಪ ಅಂದರೆ ಅದಕ್ಕೆ ಇಲ್ಲ. ಆಮೇಲೆ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ, ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಬರ್ತದೆ, ಅರ್ಜಿದಾರರ ವಿವರಗಳು, ನೇಮ್ ಆಫ್ ದಿ ಅಪ್ಲಿಕೆಂಟ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮ ಅಪ್ಲಿಕೆಂಟ್ ಹೆಸರನ್ನ ಬರೀರಿ. ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ, ಜಸ್ಟ್ ಒಂದು ಡಮ್ಮಿ ಕೊಡ್ತಾ ಇದ್ದೀನಿ ಹೆಸರನ್ನ. ಅವ್ರ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡ್ಕೊಳ್ಳಿ. ಯಾರು ಮಹಿಳಾ ಫಲಾನುಭವಿ ಇದ್ದಾರೆ, ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರಿದ್ರೆ ಅವ್ರ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ ಅಪ್ಲಿಕೆಂಟ್ಸ್ ಇಲ್ಲಿ. ಅದಾದಮೇಲೆ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಅವರ ಏಜ್ನ. ಸೊ ಇಲ್ಲಿ ತೋರಿಸುತ್ತೆ, ನಾನು ಇಲ್ಲಿ ಒಂದು ಡಮ್ಮಿ ತೋರಿಸ್ತಾ ಇದ್ದೀನಿ. ಅವ್ರದ್ದು ಯಾವುದು ಡೇಟ್ ಆಫ್ ಬರ್ತ್ ಇದನ್ನು ಎಂಟ್ರಿ ಮಾಡ್ಕೊಳ್ಳಿ. ಅವ್ರ ಮೊಬೈಲ್ ನಂಬರ್ನ ನೀಟಾಗಿ ಎಂಟ್ರಿ ಮಾಡ್ಕೊಳ್ಳಿ, ಯಾಕಂದರೆ ಮೊಬೈಲ್ ನಂಬರ್ಗೆ ಅವರು OTP ಕೂಡ ಬರುತ್ತೆ, ಹಾಗೆ ಒಂದು ರೆಫರೆನ್ಸ್ ID ಕೂಡ ಬರ್ತದೆ. ಅದು 100% ಕರೆಕ್ಟ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಆ್ಯಕ್ಟಿವ್ ಇರ್ತಕ್ಕಂಥದ್ದು. ಏಜ್ ಆಫ್ ಬೆನಿಫಿಷರಿ, ಫಲಾನುಭವಿ ವಯಸ್ಸು ಅಂತ ಕೇಳುತ್ತೆ, ಸೊ 18 ಆಗಿದೆ. ರೇಷನ್ ಕಾರ್ಡ್ ಸಂಖ್ಯೆ ಇದು ಕಂಪಲ್ಸರಿ ಇಲ್ಲ, ಇತ್ತಂದರೆ ಎಂಟ್ರಿ ಮಾಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಫಲಾನುಭವಿ ಅಡ್ರೆಸ್ ಅಂತ ಕೇಳುತ್ತೆ, ಸೊ ಅಡ್ರೆಸ್ನ ಎಂಟ್ರಿ ಮಾಡಿ. ಅದಾದಮೇಲೆ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡೋಕ್ಕಾಗತ್ತೆ. ಐ ಅಗ್ರೀಡ್ ಅಂತ ಕೊಡಿ. ಐ ಹಿಯರ್ ಬೈ ಸ್ಟೇಟ್ ದಟ್ ಐ ಹ್ಯಾವ್ ನೋ ಅಬ್ಜೆಕ್ಷನ್. ನನ್ನ ಆಧಾರ್ ಕಾರ್ಡ್ನ ಇರ್ತಕ್ಕಂಥ ಮಾಹಿತಿನ ನಾನು ಎಕ್ಸೆಪ್ಟ್ ಮಾಡಲಿಕ್ಕೆ ಅಥವಾ ಯೂಸ್ ಮಾಡ್ಕೊಳ್ಳಿಕ್ಕೆ ನಾನು ಅಗ್ರೀಡ್ ಇದ್ದೀನಿ ಅಂತ ಟಿಕ್ ಮಾಡ್ಕೊಳ್ಳಿ. ಆಮೇಲೆ ಅಡ್ರೆಸ್ ವೇರ್ ಬೆನಿಫಿಷರಿ ಇಸ್ ರಿಜಿಸ್ಟರ್ಡ್, ಫಲಾನುಭವಿ ವಿಳಾಸ ಅಂದರೆ ಎಲ್ಲಿ ರಿಜಿಸ್ಟರ್ ಆಗಿದ್ರೆ, ಅವ್ರ ಡಿಸ್ಟಿಕ್ ಯಾವುದು, ಸ್ಟೇಟ್ ಯಾವುದು, ಅವ್ರ ತಾಲೂಕು, ಅವ್ರ ಪಂಚಾಯತ್ ಯಾವುದು ಅನ್ನೋದು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಜಿಲ್ಲೆಗಳು ಇರ್ತವೆ, ಅವ್ರು ನೀವು ಫಲಾನುಭವಿ ಯಾವ ಜಿಲ್ಲೆಯವರಿದ್ದೀರಾ ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಪಂಚಾಯತಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಅಲ್ಲಿ ಬರ್ತಕ್ಕಂಥ ಪಂಚಾಯತಿ ಅಥವಾ ವಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಡೀಟೇಲ್ಸ್ ಆಫ್ ಚೈಲ್ಡ್ ಬರ್ತ್, ಮಗು ಎಲ್ಲಿ ಜನನವಾಗಿದೆ ಅದ್ರ ವಿವರಗಳನ್ನು, ಬರ್ತ್ ಸರ್ಟಿಫಿಕೇಟ್ ಏನೇನು ಅನ್ನೋದನ್ನು ಕೂಡ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಡೀಟೇಲ್ಸ್ ಬರ್ತ್ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕಾಗುತ್ತೆ ಇದಕ್ಕೆ ಸಹಾಯಧನ ಪಡೀಲಿಕ್ಕೆ ನೀವು. ಡೇಟ್ ಆಫ್ ಚೈಲ್ಡ್ ಬರ್ತ್ ಅಂತ ಕೇಳುತ್ತೆ. ಸೊ ಯಾವಾಗ ಡೇಟ್ ಆಫ್ ಚೈಲ್ಡ್ ಬರ್ತ್ ಅಂತಿದೆ, ಸೊ ಅದನ್ನು ನೀವೇನು ಮಾಡಬೇಕಾಗುತ್ತೆ ಅಂದರೆ ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ಕರೆಂಟ್ ಏಜ್ ಆಫ್ ಚೈಲ್ಡ್ ಅಂತ ಅದಕ್ಕೆ ತಾನೇ ಕ್ಯಾಲ್ಕುಲೇಟ್ ಮಾಡುತ್ತೆ. ಯಾವ ಮಗು ಜನಿಸಿದೆ, ಗಂಡು ಅಥವಾ ಹೆಣ್ಣು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಚಿಕಿತ್ಸೆ ಅವಧಿ, ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್, ಎಷ್ಟು ದಿನ ಅಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ನೀವು ಡೆಲಿವರಿ ಆಗಿದೆ ಅನ್ನೋದನ್ನ ಎಂಟ್ರಿ ಮಾಡಬೇಕು. ಚಿಕಿತ್ಸೆ ಅವಧಿ, ಸೊ ಎಷ್ಟು ದಿನ ಅನ್ನೋದನ್ನ ಮೆನ್ಷನ್ ಮಾಡಿ. ಅದಾದಮೇಲೆ ಕಾಸ್ಟ್ ಆಫ್ ಡೆಲಿವರಿ, ಹೆರಿಗೆ ವೆಚ್ಚ ಎಷ್ಟಾಗಿದೆ, ಬಿಲ್, ಮೆಡಿಕಲ್ ಬಿಲ್ಲಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮಗೆ. ಸಪೋಸ್ ಒಂದು 40,000 ಆಗಿದೆ ಅಂದ್ಕೊಳ್ಳಿ, 40,000 ರೂಪಾಯಿ ಮೆಡಿಕಲ್ ಬಿಲ್ನಲ್ಲಿ ಮೆನ್ಷನ್ ಮಾಡಿರ್ತಾರಲ್ಲ, ಆ ಬಿಲ್ನಲ್ಲಿ ಎಷ್ಟು ಮೆನ್ಷನ್ ಆಗಿದೆ ಅದನ್ನು ಮೆನ್ಷನ್ ಮಾಡಿ. ಆಮೇಲೆ ಹಾಸ್ಪಿಟಲ್ ಆರ್ ಕ್ಲಿನಿಕ್ ವೇರ್ ಡೆಲಿವರಿ, ಹೆರಿಗೆ ಆದ ಆಸ್ಪತ್ರೆ ಕ್ಲಿನಿಕ್ನ ಹೆಸರನ್ನ ಮೆನ್ಷನ್ ಮಾಡಿ. ನಾನು ಇಲ್ಲಿ XYZ ಹುಬ್ಬಳ್ಳಿ ಅಂತ ಹಾಕ್ತೀನಿ. ಸೊ ನೀವು ಯಾವುದಿದೆಯಲ್ಲ ಅದನ್ನೇ ಮೆನ್ಷನ್ ಮಾಡಿ, ಹಾಸ್ಪಿಟಲ್ ಹೆಸರು ಅಥವಾ ಕ್ಲಿನಿಕ್ನ ಹೆಸರನ್ನ. ಅದಾದಮೇಲೆ ಕ್ಲೈಮ್ ಸಾಟ್ ಫಾರ್ ದ ಡೆಲಿವರಿ ಆಫ್ ದಿ ಚೈಲ್ಡ್, ಎಷ್ಟನೇ ಮಗುವಿನ ಹೆರಿಗೆ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸ್ತಾ ಇದ್ದೀರಾ, ಮೊದಲನೇ ಮಗುನ ಅಥವಾ 2ನೇ ಮಗು, ಏಕೆಂದರೆ ಅವ್ರು ಕೊಡ್ತಾ ಇರೋದು 2 ಮಕ್ಕಳಿಗೆ, ಹಾಗಾಗಿ ಎಷ್ಟನೇ ಮಗು ಅನ್ನೋದು ಸೆಲೆಕ್ಟ್ ಮಾಡಿ. ಫಸ್ಟ್ ಡೆಲಿವರಿನ, ಸೆಕೆಂಡ್ ಡೆಲಿವರಿನ ಮೆನ್ಷನ್ ಮಾಡ್ಕೊಳ್ಳಿ. ಸೊ ನಿಮ್ದು ಯಾವ ಡೆಲಿವರಿ ಇದೆ ಆ ಡೆಲಿವರಿನ ಮೆನ್ಷನ್ ಮಾಡಿ. ಮೊದಲನೇ ಮಗು ಇದ್ದರೆ ಮೊದಲನೇದು, 2ನೇ ಡೆಲಿವರಿ ಇದ್ದರೆ 2ನೇ ಮಗುದು. ಆಮೇಲೆ ರಿಜಿಸ್ಟ್ರೇಷನ್ ನಂಬರ್, ಇದೇನಂದರೆ ಲೇಬರ್ ಕಾರ್ಡ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ರಿಜಿಸ್ಟ್ರೇಷನ್ ನಂಬರ್ನ ಹೊಡ್ರಿ. ನಾನು ಇಲ್ಲಿ ಡಮ್ಮಿ ತೋರಿಸ್ತಾ ಇದ್ದೀನಿ, ನಿಮ್ಗೆ ಕೊಟ್ಟಿರ್ತಾರೆ ಲೇಬರ್ ಕಾರ್ಡ್ ಹೊಂದಿರತಕ್ಕಂಥದ್ದು ನೋಂದಾಯಿತ ಕಟ್ಟಡ ಕಾರ್ಮಿಕರೇ. ಆಮೇಲೆ ಡೇಟ್ ಆಫ್ ರಿಜಿಸ್ಟ್ರೇಷನ್ ಯಾವಾಗ ಮಾಡಿಸಿದ್ದೀರಾ ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಅದಾದಮೇಲೆ ಡೇಟ್ ಆಫ್ ರಿಜಿಸ್ಟ್ರೇಷನ್, ಎಂಡ್ ಆಫ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕಾರ್ಡ್ ಮೇಲೆ ಕೊಟ್ಟಿರ್ತಾರೆ ಯಾವಾಗ ಎಂಡ್ ಆಗುತ್ತೆ ಅಂತೇಳಿ. ಸೊ ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ, ಯಾವಾಗ ಎಂಡ್ ಆಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಅದನ್ನು ಕೊಟ್ಟಿರ್ತಾರೆ, ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ಹಾಗೆ ಬ್ಯಾಂಕ್ ಡೀಟೇಲ್ಸ್ನ ಎಂಟ್ರಿ ಮಾಡಿ. ನೇಮ್ ಆಫ್ ದಿ ಬ್ಯಾಂಕ್ ಅಂತ ಇದೆ, ನೀವು ಅಕೌಂಟ್ ಎಲ್ಲಿ ಹೊಂದಿದ್ರೆ ಆ ಬ್ಯಾಂಕ್ನ ಹೆಸರನ್ನ ಬರೀರಿ, ಅಕೌಂಟ್ ನಂಬರ್ನ ಬರೀರಿ. ಇದು ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ಎಂಟ್ರಿ ಮಾಡಿ. ಯಾಕಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ ಅಮೌಂಟ್ನ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತಾರೆ.
ಹಾಗಾಗಿ ಕರೆಕ್ಟಾಗಿ ಅಕೌಂಟ್ ನಂಬರು, ಬ್ಯಾಂಕ್ ನೇಮು, ಆಮೇಲೆ ಯಾವ ಬ್ಯಾಂಕ್ ಯಾವ ಊರಲ್ಲಿದೆ ಅದರ ಬ್ರ್ಯಾಂಚ್ನ ಮೆನ್ಷನ್ ಮಾಡಿ, ಹಾಗೆ ಅದರ IFSC ಕೋಡ್ನ ಕೂಡ ಮೆನ್ಷನ್ ಮಾಡಿ. ಅದ್ರ ಜೊತೆಗೆ ಎಲ್ಲ ಬ್ಯಾಂಕ್ ಡೀಟೇಲ್ಸ್ನ ಕರೆಕ್ಟಾಗಿ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಡಿಕ್ಲರೇಷನ್ ಕೊಡಬೇಕಾಗತ್ತೆ. ಐ ಅಗ್ರೀಡ್ ಅಂತ ಕೊಟ್ಟಮೇಲೆ ಇದೇನಾಗುತ್ತೆ ಅಂದರೆ ಈ ಎಲ್ಲ ಅಪ್ಲಿಕೇಶನ್ ಯಾರಿಗೆ ಹೋಗ್ತಂದರೆ ಕಾರ್ಮಿಕ ಇಲಾಖೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲೇಬರ್ ಇನ್ಸ್ಪೆಕ್ಟರ್ ಆಫೀಸ್ ಕುಷ್ಟಗಿ ಸರ್ಕಲ್, ರೂರಲ್ ಅರ್ಬನ್ ಇವ್ರಿಗೆ ಹೋಗುತ್ತೆ. ಸೊ ಜಿಲ್ಲಾ ಕಾರ್ಮಿಕ ಇಲಾಖೆ ಯಾರು ಹೊಂದಿರ್ತಾರೆ ಅವರಿಗೆ, ಇಲ್ಲಾಂದ್ರೆ ತಾಲೂಕು ಕಾರ್ಮಿಕ ಇಲಾಖೆ ಆಫೀಸ್ಗೆ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ವೆರಿಫೈ ಮಾಡ್ತಾರೆ ನಿಮ್ಮದು. ಈಗ ಏನು ಮಾಡಿ ಕಾಂತಾರ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ, ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ ಏನಂದರೆ ಆ್ಯಡ್ ಅನೆಕ್ಸರ್ಸ್ ಅಂತ ಬರುತ್ತೆ, ಅಲ್ಲಿ ಅನೆಕ್ಸರ್ ಆದಮೇಲೆ ನೀವೇನು ಮಾಡ್ಬೇಕಂದ್ರೆ ಅಲ್ಲಿ ಅನೆಕ್ಸರ್ನಲ್ಲಿ ನಿಮ್ಮ ಮೆಡಿಕಲ್ ಬಿಲ್ಗಳು ಯಾವ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗಿದೆ ಮೆಡಿಕಲ್ ಬಿಲ್ ಕೊಟ್ಟಿರ್ತಾರೆ ಅದನ್ನು ಸ್ಕ್ಯಾನ್ ಮಾಡ್ಕೋಬೇಕಾಗತ್ತೆ. ಬರ್ತ್ ಸರ್ಟಿಫಿಕೇಟ್ ಹುಡುಗರದು ಅಥವಾ ಹುಡುಗಿದು ಬರ್ತ್ ಸರ್ಟಿಫಿಕೇಟ್ನ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋಕೆ, ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಹಾಗೆ ಲೇಬರ್ ಕಾರ್ಡ್ ಡೀಟೇಲ್ಸ್ನು ಕೂಡ ಹೊಂದಿದ್ದೀರಾ, ಅದನ್ನೆಲ್ಲನೂ ಕೂಡ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅನೆಕ್ಸರ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದರೆ ನೀವು ಅಪ್ಲಿಕೇಶನ್ನು ಸಬ್ಮಿಟ್ ಆಗುತ್ತೆ ಡೈರೆಕ್ಟಾಗಿ ಕಾರ್ಮಿಕ ಇಲಾಖೆ, ತಾಲೂಕು ಕಾರ್ಮಿಕ ಇಲಾಖೆ ಇಲ್ಲ ಜಿಲ್ಲಾ ಕಾರ್ಮಿಕ ಇಲಾಖೆಯವರಿಗೆ ಸಬ್ಮಿಟ್ ಆದಮೇಲೆ ಅವರು ನಿಮ್ಮ ಡಿಸ್ಟಿಕ್ನಲ್ಲಿ ಇರ್ತಕ್ಕಂಥ ಜಿಲ್ಲಾ ಕಾರ್ಮಿಕ ಇಲಾಖೆ ಆಫೀಸ್ನವರು ವೆರಿಫೈ ಮಾಡ್ಕೋತಾರೆ. ಎಲ್ಲ ಡಾಕ್ಯುಮೆಂಟ್ಸು ನೀವು ಅಟ್ಯಾಚ್ ಮಾಡಿರೋ ಡಾಕ್ಯುಮೆಂಟ್ಸು, ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸು ಎಲ್ಲ ಕರೆಕ್ಟಾಗಿದ್ದಾವೋ ಇಲ್ಲ, ಫಲಾನುಭವಿ ಅದಾನೋ ಇಲ್ಲ ಅಂತ ವೆರಿಫೈ ಆದಮೇಲೆ ಎಲ್ಲ ಕರೆಕ್ಟಾಗಿತ್ತಪ್ಪ ಅಂದರೆ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಕಾಣ್ತಾ ಇದ್ದಾರೆ ಎಲ್ಲ ಡೀಟೇಲ್ಸ್. ಈ ಅಕೌಂಟ್ ನಂಬರ್ ಏನಿದೆಯಲ್ಲ ಈ ಅಕೌಂಟ್ ನಂಬರ್ಗೆ ಡೈರೆಕ್ಟಾಗಿ ನಿಮಗೆ ಅಮೌಂಟ್ನ ಜಮಾ ಮಾಡ್ತಾರೆ, ಯಾವುದೇ ಒಂದು ತೊಂದರೆ ಇಲ್ಲ. ಹಾಗಾಗಿ ಸೊ ಯಾರು ಈ ಫಲಾನುಭವಿ ಅಥವಾ ಎಲಿಜಿಬಲ್ ಇದ್ದಾರೆ, ಕಟ್ಟಡ ಕಾರ್ಮಿಕ ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕ ಅಥವಾ ಲೇಬರ್ ಕಾರ್ಡ್ ಹೊಂದಿದ್ರೆ ಅಂದರೆ ಮಹಿಳಾ ಫಲಾನುಭವಿ ಇತ್ತಂದರೆ ಹೆರಿಗೆ ಸಾಧನಕ್ಕಾಗಿ ಅರ್ಜಿ ಸಲ್ಲಿಸಿ ನೀವು 20,000 ಅಥವಾ 30,000 ರೂಪಾಯಿ ಹೆಣ್ಣು ಮಗು ಅಥವಾ ಗಂಡು ಮಗುವಿಗೆ ಪಡ್ಕೊಂಡ್ರೆ ಅಂದರೆ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ಮಕ್ಕಳನ್ನ ನೀವು ಚೆನ್ನಾಗಿ ಆರೈಕೆ ಮಾಡ್ಬೋದು, ಯಾಕಂದರೆ ಕರ್ನಾಟಕ ಸರ್ಕಾರ ವತಿಯಿಂದ ಸಹಾಯಧನ ನೀಡ್ತಾ ಇದ್ದಾರೆ. ಸೊ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವರು ಕೂಡ ಅಪ್ಲಿಕೇಶನ್ ಸಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಎಲ್ಲ ಡಾಕ್ಯುಮೆಂಟ್ಸನ್ನು ಹೇಳಿದಾಗೆ ಅನೆಕ್ಸರ್ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದರೆ ಇಂದ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ ಅಪ್ಲಿಕೇಶನ್ನು. ಓಕೆನಾ ಫ್ರೆಂಡ್ಸ್, ಇದು ಏನಪ್ಪ ಅಂದರೆ ಹೆರಿಗೆ ಸಹಾಯಧನಕ್ಕಾಗಿ ಯಾವ ಥರ ಅರ್ಜಿ ಸಲ್ಲಿಸಬೇಕು ಇಬ್ಬರು ಮಕ್ಕಳಿಗೆ ಅಂಥೇಳಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಗಿರ್ತೀನಿ. ಸೊ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಶೇರ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.